ನಮಸ್ಕಾರ ಸ್ನೇಹಿತರೆ, ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹೊಟ್ಟೆಯ ಬೊಜ್ಜನ್ನು ಕರಗಿಸುವುದು ಹೇಗೆ, ಯಾವ ವಿಧಾನದಲ್ಲಿ ಮನೆಯಲ್ಲೇ ಮಾಡಿಕೊಳ್ಳಬಹುದಂಥ ಈಸಿ ಮನೆಮದ್ದಿನಿಂದ ನಾವು ಹೇಗೆ ಹೊಟ್ಟೆಯ ಬೊಜ್ಜನ್ನು ಕರಗಿಸಬಹುದು, ಕೊಲೆಸ್ಟ್ರಾಲ್ ಅನ್ನು ಒಂದೇ ವಾರದಲ್ಲಿ ನಾವು ಬೊಜ್ಜನ್ನು ಕಲಿಸಬಹುದು, ಹೇಗೆ ಕರಗಿಸಬಹುದು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಸ್ನೇಹಿತರೆ, ಹೀಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಮೊದಲಿಗೆ ನಾವು ಈ ಬೆಳ್ಳುಳ್ಳಿಯನ್ನು ಒಂದು ಇಡೀ ಬೆಳ್ಳುಳ್ಳಿ ತೆಗೆದುಬಿಟ್ಟು ಅದರಲ್ಲಿ ಒಂದು 7 ಎಸಳನ್ನು ಬಿಡಿಸ್ಕೋಬೇಕು. 7 ಎಸಳನ್ನು ಬಿಡಿಸ್ಕೊಂಡು ನಾವು ಏನು ಮಾಡಬೇಕು ಅಂದರೆ ಒಂದು ಹಂಚಿನಲ್ಲಿ ಹುರ್ಕೋಬೇಕು. ಬೆಳ್ಳುಳ್ಳಿಯಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಬೊಜ್ಜನ್ನು ಕರಗಿಸಲಿಕ್ಕೆ ತುಂಬ ಅಂದರೆ ತುಂಬಾ ಸಹಕಾರಿಯಾಗಿದೆ. ಹಾಗೆಯೇ ನಮ್ಮ ಹೊಟ್ಟೆಯಲ್ಲಿರುವ ಕಲ್ಮಶವನ್ನು ಸ್ವಚ್ಛಗೊಳಿಸಲಿಕ್ಕೂ ಕೂಡ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಬೆಳ್ಳುಳ್ಳಿಯನ್ನು ನಾವು ಪ್ರತಿದಿನ ಒಂದೊಂದೇ ಎಸಳನ್ನು ಜಗಿದು ನುಂಗಿ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ತುಂಬ ಅಂದರೆ ತುಂಬಾ ಲಾಭ ಇದೆ. ಸ್ನೇಹಿತರೆ, ಇದನ್ನು ನಾವು ಪ್ರತಿದಿನ ಸೇವನೆ ಮಾಡುವುದರಿಂದ ಎಂತಹದೇ ಹೊಟ್ಟೆಯಲ್ಲಿ ಬೊಜ್ಜಿರಲಿ, ತುಂಬ ದಪ್ಪ ಒಂದು ಕ್ವಿಂಟಲಷ್ಟು ಇದ್ದನ್ನು ಕೂಡ ಬೇಗ ಒಂದೇ ವಾರದಲ್ಲಿ ಒಂದು 50 kgಯಷ್ಟು ಒಂದು ತಿಂಗಳಲ್ಲೇ ಕಡಿಮೆ ಮಾಡ್ಬೋದು. ಸ್ನೇಹಿತರೆ, ದಪ್ಪ ಏಕೆ ಆಗ್ತಾರೆ ಅಂದರೆ ಸ್ನೇಹಿತರೆ, ನಾವು ಸೇವಿಸುವ ಆಹಾರದಿಂದ ಪದೇ ಪದೇ ತಿನ್ನುವುದರಿಂದ ಟೈಮ್ ಟು ಟೈಮು ನಾವು ಸರಿಯಾಗಿ ಸೇವನೆ ಮಾಡಿ ಜಾಸ್ತಿ ಆಹಾರ ಸೇವನೆಯಿಂದ ಹಿಂಗಾಗುತ್ತೆ ಸ್ನೇಹಿತರೆ. ಹಾಗೆ ಬೆಳ್ಳುಳ್ಳಿಯಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು. ನೀವು ಇದನ್ನು ಒಂದೇ ಒಂದು ವಾರ ಟ್ರೈ ಮಾಡಿ ನೀವು ನೋಡಿ ಸ್ನೇಹಿತರೆ, ಎಂಥ ಹೊಟ್ಟೆಯಲ್ಲಿ ಬೊಜ್ಜಿರಲಿ, ಕೊಲೆಸ್ಟ್ರಾಲು ಮತ್ತು ನಿಮಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅಂತಹ ಸಮಸ್ಯೆಗೆ ತುಂಬಾ ಬೇಗ ನಿಮಗೆ ಪರಿಹಾರ ಸಿಗುತ್ತೆ. ಒಂದೇ ವಾರದಲ್ಲಿ ಪರಿಹಾರ ಸಿಗುತ್ತೆ. ಸ್ನೇಹಿತರೆ, ನೀವು ಇದನ್ನು ಈ ರೀತಿ ಚೆನ್ನಾಗಿ ಹುರ್ಕೊಬಿಟ್ಟು 7ರಿಂದ 8 ಎಸಳನ್ನು ಚೆನ್ನಾಗಿ ಹುರ್ಕೊಂಬಿಟ್ಟು ಇದನ್ನು ಹೀಗೆ ಚೆನ್ನಾಗಿ ಹುರ್ಕೊಂಡು ಆದ ನಂತರ ಸ್ನೇಹಿತರೆ, ಮುಂದೆ ಏನು ಮಾಡಬೇಕಂದ್ರೆ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಳ್ಬೇಕು. ಅದು ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರು ತಗೊಂಡು ಬೆಳಿಗ್ಗೆನೇ ಒಂದೇ ಒಂದು ಎಸಳು ತಗೊಂಡು ಚೆನ್ನಾಗಿ ಅಗೆದು ನುಂಗ್ಬಿಟ್ಟು ಆಮೇಲೆ ಉಗುರು ಬೆಚ್ಚಗಿನ ಒಂದು ಗ್ಲಾಸನ್ನು ಕುಡಿಯೋದ್ರಿಂದ ಸ್ನೇಹಿತರೆ, ನಿಮಗೆ ಎಂಥದೇ ನೋವಿರಲಿ, ಎಂಥದೇ ನಿಮಗೆ ಹೊಟ್ಟೆಯಲ್ಲಿ ನೋವು ಬರಲಿ, ಗ್ಯಾಸ್ಟ್ರಿಕ್ ಇರಲಿ, ಆ್ಯಸಿಡಿಟಿ ಇರಲಿ, ಬೆಳಿಗ್ಗೆನೇ ಇದನ್ನು ಸೇವಿಸುವುದರಿಂದ ನಿಮಗೆ ಒಂದೇ ಒಂದು ವಾರದಲ್ಲಿ ನೀವೇ ನೋಡ್ತೀರಾ, ನೀವೇ ನಮಗೆ ಕಮೆಂಟ್ ಮಾಡ್ತೀರಾ ಸ್ನೇಹಿತರೆ, ನಿಮ್ಮ ಹೇಳಿದ ಮನೆಮದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂಥೇಳಿ. ಸ್ನೇಹಿತರೆ, ಇದನ್ನು ಕಂಟಿನ್ಯೂ ಮಾಡಿ ಮನೆಯಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಇನ್ನೊಂದು ಮನೆಮದ್ದಿದೆ, ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ, ತುಂಬ ಒಳ್ಳೆ ಯೂಸ್ಫುಲ್ ವಿಡಿಯೋ ಇದೆ ಇದು ಸ್ನೇಹಿತರೆ. ನಿಮಗೆ ಉಚಿತವಾಗಿ ಮನೆಯಲ್ಲೇ ಮಾಡಿಕೊಳ್ಬೋದಂಥ ಮನೆಮದ್ದು ಇದು ಸ್ನೇಹಿತರೆ. ನೀವು ಇನ್ನೊಂದು ಮದ್ದು ಏನಂತ ಹೇಳಿದರೆ, ಹಾಗೆಯೇ ಸ್ನೇಹಿತರೆ, ಬೆಳ್ಳುಳ್ಳಿಯಲ್ಲಿ ತುಂಬ ಆರೋಗ್ಯದ ಗುಣಗಳಿವೆ. ಈ ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಲಾಭಗಳಿವೆ ಸ್ನೇಹಿತರೆ. ಬನ್ನಿ, ಈ ಇನ್ನೊಂದು ರೆಮಿಡಿ ಏನಂತಂದೇಳಿ ನಾನು ಹೇಳ್ತೀನಿ, ಯಾವ ಥರ ಮಾಡಬೇಕು ಅಂತ. ಒಂದು ಬಾಣಲಿಯಲ್ಲಿ ನೀರು ತಗೋಬೇಕು. ಒಂದು ಚಿಕ್ಕ ಪಾತ್ರೆಯಲ್ಲಿ 1 ಗ್ಲಾಸ್ ಇಲ್ಲ 1.5 ಗ್ಲಾಸ್ನಷ್ಟು ನೀರು ತಗೊಂಡು ಫ್ರೆಶ್ ಅರಿಶಿಣ ಕೊಂಬಿರಬೇಕು, ಹಸಿ ಅರಿಶಿಣದಿರಬೇಕು. ಇವಾಗ ಅರಿಶಿಣ ಸಿಕ್ಕಿಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಒಣ ಅರಿಶಿಣವನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಜಜ್ಜಿ ಪುಡಿ ಮಾಡಿ ಪೌಡ್ರ್ ಥರ ಮಾಡಿಟ್ಕೊಂಡು ಸಹ ಯೂಸ್ ಮಾಡ್ಬೋದು. ಆದರೆ ನಾವು ಇಲ್ಲಿ ಇದನ್ನು ಅರಿಶಿಣವನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ನಮ್ಮ ಪೂರ್ವಿಕರ ಕಾಲದಿಂದನೂ ಇದನ್ನು ಅರಿಶಿಣವನ್ನು ಸ್ಕಿನ್ನಿಗೆ, ಆಹಾರದಲ್ಲಿಯೂ ಕೂಡ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯ ಒಂದು ಬೆನಿಫಿಟ್ ಇದೆ ಅರಿಶಿಣದಲ್ಲಿ ಸ್ನೇಹಿತರೆ. ನೋಡಿ, ಈ ರೀತಿ ಇದನ್ನ ಒಂದು ಅರ್ಧ ಇಂಚಿನಷ್ಟು ಅರಿಶಿಣವನ್ನು, ಹಸಿ ಅರಿಶಿಣವನ್ನು ತೆಗೆದುಬಿಟ್ಟು ಅದನ್ನು ಕುಟ್ಕೋಬೇಕು, ಚೆನ್ನಾಗಿ ಜಜ್ಜಿಬಿಟ್ಟು ಇದಕ್ಕೆ ನೀರಿಗೆ ಆ್ಯಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು, ಇದು ಅರಿಶಿಣದಲ್ಲಿ ಹಿರಿಯರ ಕಾಲದಿಂದ, ನಮ್ಮ ಪೂರ್ವಿಕರ ಕಾಲದಿಂದ ಇದನ್ನು ಯೂಸ್ ಮಾಡ್ಕೊತ ಬಂದಿದ್ದಾರೆ ಸ್ನೇಹಿತರೆ. ನೋಡಿ, ಈ ರೀತಿ ಕುಟ್ಕೊಂಡು ಆದಮೇಲೆ ತುಂಬ ನುಣ್ಣಗೇನು ಬೇಡ, ಸ್ವಲ್ಪ ಅರ್ಧ ತೊರ್ಗ ಇದ್ರೂ ನಡೆಯುತ್ತೆ. ಇದನ್ನು ಜಜ್ಕೊಂಡ್ಬಿಟ್ಟು ಇದಕ್ಕೆ ನೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದಕ್ಕೆ ಆ್ಯಡ್ ಮಾಡ್ಕೊಂಡು ಆದ ನಂತರ ಇನ್ನೊಂದು ಪದಾರ್ಥ ನಾವು ಸೇರ್ಪಡೆ ಮಾಡ್ಕೋಬೇಕು ಸ್ನೇಹಿತರೆ. ಅದು ಯಾವುದು ಅಂತ ಹೇಳ್ತೀನಿ ನೋಡಿ. ಈ ರೀತಿಯಾಗಿ ಇದಕ್ಕೆ ಜಜ್ಜಿ ನೀರಿನಲ್ಲಿ ಸೇರಿಸ್ಕೊಂಡ್ಬಿಟ್ಟು ಇದಾದ ನಂತರ ನಾವು
ಒಂದು 6 ಇಂದ 7 ಇದು ಮೆಣಸನ್ನು ತಗೊಂಡು ಪೆಪ್ಪರ್ ಅಂತಾರಲ್ಲ, ಈ ಮೆಣಸನ್ನು ತಗೊಂಡ್ಬಿಟ್ಟು ಇದನ್ನು ಅದೇ ರೀತಿಯಾಗಿ ಜಜ್ಜಿಕೊಂಡು ಪುಡಿ ಮಾಡಿ ನಮಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ. ಇದು ಹೊಟ್ಟೆಯ ಬೊಜ್ಜನ್ನು ಕರಗಿಸಲಿಕ್ಕೆ, ಕೊಲೆಸ್ಟ್ರಾಲನ್ನು, ತೊಡೆಯಲ್ಲಿ ಬ್ಯಾಡ್ ಇದಿರುವಂತಹದ್ದು, ತುಂಬ ದಪ್ಪ ಇರುವಂತಹದನ್ನು ಕಡಿಮೆ ಮಾಡುತ್ತೆ. ಮಾಂಸಖಂಡಗಳನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಎಂಥದ್ದೇ ನಮಗೆ ತೊಂದರೆ ಇದ್ದರೂ ಕೂಡ ಇದನ್ನು ಬೇಗ ನಮಗೆ ವಾಸಿ ಮಾಡುತ್ತೆ. ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬಾ ಲಾಭವಿದೆ ಸ್ನೇಹಿತರೆ. ಈ ಮೆಣಸನ್ನು ಯೂಸ್ ಮಾಡುವುದು ನಮಗೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ಪ್ರತಿದಿನ ನಾವು ಸೇವನೆ ಮಾಡುವುದರಿಂದ ನೀವು ಎಷ್ಟೇ ದಪ್ಪ ಇದ್ದರೂ ಕೂಡ 1 ವಾರ 15 ದಿನದಲ್ಲೇ ತೆಳ್ಳಗಾಗ್ಬೋದು ಸ್ನೇಹಿತರೆ. ಈ ರೆಮಿಡಿಯನ್ನು ನೀವು ಪ್ರತಿ ವಾರದಲ್ಲಿ ಒಂದು 3-4 ದಿನ ಯೂಸ್ ಮಾಡಿದರೆ ಸಾಕು, ನಿಮಗೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಜೀರಿಗೆ ಕೂಡ ನಮಗೆ ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ನಂತಹ ಅಂಶಗಳಿರುವುದರಿಂದ ನಮಗೆ ಜೀರಿಗೆಯನ್ನು ಹಿಂದಿನ ಕಾಲದಲ್ಲಿ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಇದನ್ನು ಸೇವಿಸಿ ಕೆಲವರು ಉರಿಮೂತ್ರ ಸಮಸ್ಯೆ ಇರಲಿ, ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಟಿನಂತಹ ಹೊಟ್ಟೆಯಲ್ಲಿ ಉರಿ ಬರುವಂಥದ್ದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ರು ಸ್ನೇಹಿತರೆ. ಹಾಗೆ ನಮಗೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಲಿಕ್ಕೆ, ದಪ್ಪ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಸಹಕಾರಿಯಾಗಿರುತ್ತೆ. ಈ ಜೀರಿಗೆಯನ್ನು ನಾವು ರಾತ್ರಿ ಒಂದು ಲೋಟದಲ್ಲಿ ನೆನೆ ಇಟ್ಟು ಬೆಳಗ್ಗೆ ನಾವು ಆ ನೀರನ್ನು ಕುಡಿದು ಅದನ್ನು ಸೇವಿಸೋದ್ರಿಂದನೂ ಬೇಗ ಅಂದರೆ ಬೇಗನೆ ತೆಳ್ಳಗಾಗ್ಬೋದು. ಹಾಗೆಯೇ ನಾವು ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ನಂಥ ಇದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಜೀರೋ ಅಂತೇಳಿ ಹಿಂದ್ಗಡೆ ಶರ್ಬತ್ ಥರನೂ ಮಾಡ್ಕೊಂಡು ಕುಡಿತಾರೆ ಸ್ನೇಹಿತರೆ. ಇದನ್ನು ಈ ರೀತಿ ನಾವು ಈ 3 ಪದಾರ್ಥಗಳನ್ನು ಮೆಣಸು, ಅರಿಶಿಣ ಮತ್ತು ಜೀರಿಗೆ, ಈ 3ಅನ್ನು ನಾವು ಹಾಕಿ ಗ್ಯಾಸ್ ಸ್ಟವಲ್ಲಿ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಬೇಕು, ಜಾಸ್ತಿ ಹೈ ಫ್ಲೇಮಲ್ಲಿ ಇರಬಾರ್ದು. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಎಲ್ಲ ಈ 3 ತತ್ವವು ಅದರಲ್ಲಿ ನೀರಿನಲ್ಲಿ ಸೇರ್ಪಡೆ ಆಗೋ ರೀತಿ ನಾವು ಕುದಿಸ್ಕೋಬೇಕು. ಕುದಿಸ್ಕೊಂಡ್ಬಿಟ್ಟು ನಂತರ ನೋಡಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು ಸ್ನೇಹಿತರೆ. ಹೈ ಫ್ಲೇಮಲ್ಲಿ ಇಟ್ಟರೆ ಅದೆಲ್ಲ ಆವಿಯಾಗಿ ಹೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಅಲ್ಲೇ ನೀರಿನಲ್ಲಿ ಹಿಂಗರ್ಕೊಳುತ್ತೆ. ಹಿಂಗಿರ್ಕೊಂಡ್ಮೇಲೆ ನಮಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ. ಇದನ್ನು ನಾವು ಬೆಳ್ಳುಳ್ಳಿಯನ್ನು ಬೆಳಿಗ್ಗೆ ಸೇವನೆ ಮಾಡಲಿಕ್ಕೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು, 1 ಗ್ಲಾಸ್ ಬಿಸಿ ನೀರಿನಿಂದ. ಇದನ್ನು ನಾವು ರಾತ್ರಿ ಮಲಗುವ ಮುಂಚೆ ಇದನ್ನು ಸೇವನೆ ಮಾಡಬೇಕು. ನೋಡಿ ಸ್ನೇಹಿತರೆ, ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಗುರು ಬೆಚ್ಚಗಾಗಂಗೆ ತಣ್ಣಗಾಗಂಗೆ ಬಿಟ್ಟು ಅದಾದಮೇಲೆ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡ್ಕೊಂಡು ಸ್ನೇಹಿತರೆ, ಇದಕ್ಕೆ ನಿಂಬೆಹಣ್ಣಿನ ರಸವನ್ನಾದರೂ ಸೇರಿಸ್ಕೊಂಡ್ಬಿಟ್ಟು ನಾವು ಸೇವನೆ ಮಾಡ್ಬೋದು. ಇಲ್ಲ ಕೆಲವರಿಗೆ ನಿಂಬೆಹಣ್ಣು ಹಾಕಿ ಬರಲ್ಲ ಅನ್ನೋರು ಜೇನುತುಪ್ಪ ಬೇಕಾದರೂ ಹಾಕಿ ಸೇವನೆ ಮಾಡ್ಬೋದು. ಸ್ವಲ್ಪ ಜೇನುತುಪ್ಪ, 1 ಚಮಚ ಇಲ್ಲ ಅರ್ಧ ಚಮಚದಷ್ಟು ಜೇನುತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಕುಡಿಬೇಕು. ಹಾಗೆಯೇ ಸ್ನೇಹಿತರೆ, ಶುಗರ್ ಇರುವಂಥವರು ಜೇನುತುಪ್ಪ ಹಾಕುವುದು ಬೇಡ, ಹಾಗೆಯೇ ಕುಡಿದ್ರೆ ಒಳ್ಳೆಯದು. ಜೇನುತುಪ್ಪ ಸಿಹಿ ಇರುವುದರಿಂದ ಶುಗರ್ ಇರುವವರಿಗೆ ಸರಿ ಹೋಗಲ್ಲ. ಅದಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ. ನೀವು ಈ ರೀತಿಯಾಗಿ ಪ್ರತಿದಿನ ನೀವು ಸೇವನೆ ಮಾಡಿಕೊಂಡಿದ್ದೇ ಆದರೆ ಸ್ನೇಹಿತರೆ, 1 ವಾರದಲ್ಲಿ ನೀವೇ ನಮಗೆ ಕಮೆಂಟ್ ಮಾಡ್ತೀರಾ, ನೀವು ಹೇಳಿದ್ರಿ ಮನೆಮದ್ದು ತುಂಬ ವರ್ಕ್ ಆಗಿದೆ, 100% ವರ್ಕ್ ಆಗ್ತಿದೆ ಅಂಥೇಳಿ. ನೀವೇ ನಮಗೆ ಈಗ ಕಮೆಂಟ್ ಮಾಡಲಿದ್ರೆ ನೆಕ್ಸ್ಟ್ ಟೈಮ್ ನಮ್ಮ ವಿಡಿಯೋ ಓಪನ್ ಮಾಡಿ ನೀವು ಖಂಡಿತ ಕಮೆಂಟ್ ಮಾಡೇ ಮಾಡ್ತೀರಾ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತಲ್ಲ, ಒಂದು ಕಮೆಂಟ್ ಮಾಡಿ. ಹಾಗೆಯೇ ನಮ್ಗೆ ಲೈಕ್ ಕೊಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್.